ಯಲಹಂಕ ಶಾಸಕರು ಗುತ್ತಿಗೆದಾರರ ಶಾಮೀಲಾಗಿ ಗುತ್ತಿಗೆದಾರರಿಗೋಸ್ಕರ ವೃಷಭಾವತಿ ತಂದು ಯಲಹಂಕಕ್ಕೆ ಬಿಟ್ಕೊಳ್ತಾ ಇದ್ದಾರೆ ಅಂತ ವೃಷಭಾವತಿ ಕೊಳಚೆ ಜಾಗೃತಿ ಸಮಿತಿಯವರು ಆರೋಪ ಮಾಡ್ತಿದ್ದಾರೆ. ಅವ್ರು ಮಾಡ್ಕೊಳ್ಳಿ, ಆರೋಪ ಮಾಡ್ತಾರೆ. ನಾನು ಹೇಳಿದ್ದೀನಿ ಟರ್ಷರಿ ಕ್ಲೀನಿಂಗ್, ಮೂರನೇ ಹಂತದ ಶುದ್ಧೀಕರಣವನ್ನ ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ ನನಗೆ ಗೊತ್ತಿರಂಗೆ. ಎರಡನೇ ಹಂತದ್ದು ಈಗೇನು ಅಂದ್ರೆ KC ವ್ಯಾಲಿ ಇವೆಲ್ಲ ಮಾಡ್ತಕ್ಕಂಥದ್ದು ಎರಡನೇ ಹಂತದ್ದು. ಆ ಎರಡನೇ ಹಂತದ್ದು ಏನಾದರೂ ಮಾಡಿತು ಅಂತಂದ್ರೆ, ಮಳೆ ಬರಲಿಲ್ಲ, ನೀರು ಸ್ಟಾಕ್ ಆಯಿತು ಅಂತಂದ್ರೆ ಅಂತರ್ಜಲ ಸಹಜವಾಗಿ ಕಲುಷಿತ ಆಗ್ತದೆ. ನಾನು ಕೂಡ ನೀವು ನೋಡಿರ್ಬೋದು ಹಿಂದೆ ಹೇಳಿರ್ತಕ್ಕಂಥದ್ದು, ಮೂರನೇ ಹಂತದ ಶುದ್ಧೀಕರಣವನ್ನು ಮಾಡಬೇಕು. ಇವಾಗ ಸಿಂಗಪುರಲ್ಲಿ ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ, ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯುವಂಥದ್ದು. ಈಗಿರೋ ಟೆಕ್ನಾಲಜಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡಬೇಕು, ಜನ ಮನವೊಲಿಸ್ಬೇಕು. ನಾನು ಪೈಪ್ ತರ್ತೀನಿ, ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ. ಆ ಶುದ್ಧೀಕರಣ ಹೆಂಗ್ ಮಾಡ್ತೀವಿ, ಸೆಕೆಂಡ್ರಿ ಮಾಡ್ತೀರಾ, ಟರ್ಷರಿ ಮಾಡ್ತೀರಾ ಅಂತ ಹೇಳ್ತಕ್ಕಂಥದ್ದು. ಟರ್ಷರಿ ಮಾಡಿ ಬಿಟ್ರೆ ನನ್ನ ಕ್ಷೇತ್ರದಲ್ಲಿ ಅಭ್ಯಂತರ ಇಲ್ಲ. ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾವ್ರೆ, ಆದ್ರೆ ಅವ್ರ ಹೋರಾಟವನ್ನು ಅವ್ರು ಮುಂದುವರ್ಸ್ಕೊಬೋದು, ನಂದೇನು ಅಭ್ಯಂತರ ಇಲ್ಲ. ನೀವೇನು ಒತ್ತಾಯ ಮಾಡ್ತೀರಾ ಸರ್ ಮೂರನೇ ಹಂತಕ್ಕೆ? ನಾವು ಅದನ್ನೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಎರಡನೇ ಹಂತದಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತೆ ಅದರದ್ದು. ಅದನ್ನ ಸರ್ಕಾರ ಈಗಿರೋಂಥ ತಂತ್ರಜ್ಞಾನವನ್ನ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ, ಆದ್ರೂ ತೊಂದರೆ ಇಲ್ಲ. ಈಗ ಕೆರೆಗಳು ಒಣಗೋಗೋ ಬದಲು ಆ ಕೆರೆ ನೀರಿಗೆ ಶುದ್ಧೀಕರಿಸಿದ ನೀರನ್ನ ಬಿಟ್ರೆ ಬೋರ್ವೆಲ್ ಅಲ್ಲಿ ನೀರು ಬರ್ತದೆ, ರೈತರು ಕೂಡ ಅನುಕೂಲ ಆಗ್ತದೆ. ಆ ಉದ್ದೇಶದಿಂದ ಹೇಳಿರ್ತಕ್ಕಂಥ. ಯಲಹಂಕ ಶಾಸಕರು ಗುತ್ತಿಗೆದಾರರ ಶಾಮೀಲಾಗಿ ಗುತ್ತಿಗೆದಾರರಿಗೋಸ್ಕರ ವೃಷಭಾವತಿ ತಂದು ಯಲಹಂಕಕ್ಕೆ ಬಿಟ್ಕೊಳ್ತಾ ಇದ್ದಾರೆ ಅಂತ ವೃಷಭಾವತಿ ಕೊಳಚೆ ಜಾಗೃತಿ ಸಮಿತಿಯವರು ಆರೋಪ ಮಾಡ್ತಿದ್ದಾರೆ. ಅವ್ರು ಮಾಡ್ಕೊಳ್ಳಿ, ಆರೋಪ ಮಾಡ್ತಾರೆ. ನಾನು ಹೇಳಿದ್ದೀನಿ ಟರ್ಷರಿ ಕ್ಲೀನಿಂಗ್, ಮೂರನೇ ಹಂತದ ಶುದ್ಧೀಕರಣವನ್ನ ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ ನನಗೆ ಗೊತ್ತಿರಂಗೆ. ಎರಡನೇ ಹಂತದ್ದು ಈಗೇನು ಅಂದ್ರೆ KC ವ್ಯಾಲಿ ಇವೆಲ್ಲ ಮಾಡ್ತಕ್ಕಂಥದ್ದು ಎರಡನೇ ಹಂತದ್ದು. ಆ ಎರಡನೇ ಹಂತದ್ದು ಏನಾದರೂ ಮಾಡಿತು ಅಂತಂದ್ರೆ, ಮಳೆ ಬರಲಿಲ್ಲ, ನೀರು ಸ್ಟಾಕ್ ಆಯಿತು ಅಂತಂದ್ರೆ ಅಂತರ್ಜಲ ಸಹಜವಾಗಿ ಕಲುಷಿತ ಆಗ್ತದೆ. ನಾನು ಕೂಡ ನೀವು ನೋಡಿರ್ಬೋದು ಹಿಂದೆ ಹೇಳಿರ್ತಕ್ಕಂಥದ್ದು, ಮೂರನೇ ಹಂತದ ಶುದ್ಧೀಕರಣವನ್ನು ಮಾಡಬೇಕು. ಇವಾಗ ಸಿಂಗಪುರಲ್ಲಿ ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ, ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯುವಂಥದ್ದು. ಈಗಿರೋ ಟೆಕ್ನಾಲಜಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡಬೇಕು, ಜನ ಮನವೊಲಿಸ್ಬೇಕು. ನಾನು ಪೈಪ್ ತರ್ತೀನಿ, ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ. ಆ ಶುದ್ಧೀಕರಣ ಹೆಂಗ್ ಮಾಡ್ತೀವಿ, ಸೆಕೆಂಡ್ರಿ ಮಾಡ್ತೀರಾ, ಟರ್ಷರಿ ಮಾಡ್ತೀರಾ ಅಂತ ಹೇಳ್ತಕ್ಕಂಥದ್ದು. ಟರ್ಷರಿ ಮಾಡಿ ಬಿಟ್ರೆ ನನ್ನ ಕ್ಷೇತ್ರದಲ್ಲಿ ಅಭ್ಯಂತರ ಇಲ್ಲ. ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾವ್ರೆ, ಆದ್ರೆ ಅವ್ರ ಹೋರಾಟವನ್ನು ಅವ್ರು ಮುಂದುವರ್ಸ್ಕೊಬೋದು, ನಂದೇನು ಅಭ್ಯಂತರ ಇಲ್ಲ. ನೀವೇನು ಒತ್ತಾಯ ಮಾಡ್ತೀರಾ ಸರ್ ಮೂರನೇ ಹಂತಕ್ಕೆ? ನಾವು ಅದನ್ನೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಎರಡನೇ ಹಂತದಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತೆ ಅದರದ್ದು. ಅದನ್ನ ಸರ್ಕಾರ ಈಗಿರೋಂಥ ತಂತ್ರಜ್ಞಾನವನ್ನ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ, ಆದ್ರೂ ತೊಂದರೆ ಇಲ್ಲ. ಈಗ ಕೆರೆಗಳು ಒಣಗೋಗೋ ಬದಲು ಆ ಕೆರೆ ನೀರಿಗೆ ಶುದ್ಧೀಕರಿಸಿದ ನೀರನ್ನ ಬಿಟ್ರೆ ಬೋರ್ವೆಲ್ ಅಲ್ಲಿ ನೀರು ಬರ್ತದೆ, ರೈತರು ಕೂಡ ಅನುಕೂಲ ಆಗ್ತದೆ. ಆ ಉದ್ದೇಶದಿಂದ ಹೇಳಿರ್ತಕ್ಕಂಥ.